ನಮಸ್ಕಾರ ಸ್ನೇಹಿತರೆ, ಕೇವಲ 12 ನಿಮಿಷ ನಮ್ಮ ದೇಶದ ಶತ್ರುಗಳು ಇದ್ದಕ್ಕಿದ್ದಂತೆ ನಮ್ಮ ಮೇಲೊಂದು ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದ್ರೆ ಆ ಮಿಸೈಲ್ ನಮ್ಮ ದಿಲ್ಲಿಗೋ ಮುಂಬೈಗೋ ಬಂದು ಅಪ್ಪಳಿಸೋಕೆ ತಗೊಳ್ಳೋ ಟೈಮ್ ಜಸ್ಟ್ 12 ನಿಮಿಷ. ಶಬ್ದಕ್ಕಿಂತ 15 ಪಟ್ಟು ವೇಗದಲ್ಲಿ ಆಕಾಶದಿಂದ ಬೆಂಕಿ ಉಂಡೆಯಂತೆ ನುಗ್ಗಿ ಬರೋ ಆ ಶತ್ರುಗಳ ಮಿಸೈಲ್ಗಳನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ಆತಂಕ ಇರುತ್ತೆ. ಸಾಮಾನ್ಯವಾಗಿ ಆ ಭಯ ಇದ್ದೇ ಇರುತ್ತೆ. ಒಟ್ಟೊಟ್ಟಿಗೆ ಬಂದರೆ ನಮ್ಮಲ್ಲಿದ್ದ S-400ಗೂ ಆ ಲೆವೆಲ್ನ ಥ್ರೆಟ್ ಎಂಗೇಜ್ ಮಾಡೋಕ್ಕೆ ಸಾಕಾಗುತ್ತಾ? ನಮ್ಮ ಹತ್ರ ಇರೋ S-400s ಎಷ್ಟಂತ ತಡಿತವೆ ಅನ್ನೋ ಪ್ರಶ್ನೆ ಇರುತ್ತೆ. ಆದ್ರೀಗ DRDO ಈ ಆಟವನ್ನು ಕಂಪ್ಲೀಟ್ ಚೇಂಜ್ ಮಾಡಿದೆ. ಶತ್ರುಗಳು ಹಾರಿಸುವ ಆಕಾಶದಿಂದ ಬರುವ ಆ ಸಾವಿನ ಮಿಸೈಲ್ ಭೂಮಿಗೆ ತಾಗೋ ಮುನ್ನವೇ ಸ್ಪೇಸ್ನಲ್ಲೇ ಅವುಗಳನ್ನು ಪುಡಿಗಟ್ಟು ಬ್ರಹ್ಮಾಸ್ತ್ರ ಈಗ ಭಾರತದ ಬತ್ತಳಿಗೆ ಸೇರಿಬಿಟ್ಟಿದೆ. DRDO ವಿಜ್ಞಾನಿಗಳು ಕಳೆದ 48 ಗಂಟೆಗಳಲ್ಲಿ ಅಂತ ಒಂದು ಅದ್ಭುತ ಅಸ್ತ್ರವನ್ನ ತಯಾರು ಮಾಡಿದ್ದಾರೆ. ಇದರಿಂದ ಪಾಕ್ ಚೀನಾಗೆ ನಿದ್ದೆ ಹಾಳಾಗಿದೆ. ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳೇ ಬೆಚ್ಚಿ ಬಿದ್ದು ಭಾರತದ ಕಡೆಗಡೆ ತಿರುಗಿ ನೋಡೋ ರೀತಿಯಾಗಿದೆ. ಅಮೆರಿಕ, ರಷ್ಯಾ, ಇಸ್ರೇಲ್ ಮತ್ತು ಚೈನಾ ಮಾತ್ರ ಇರೋ ಈ ಎಲೀಟ್ ರಾಷ್ಟ್ರಗಳ ಪಟ್ಟಿಗೆ ಭಾರತ ಕೂಡ ಎಂಟ್ರಿ ಕೊಟ್ಟಾಗಿದೆ. ಗಾಳಿಯಲ್ಲಿ ಬರ್ತಿರೋ ಒಂದು ಬುಲೆಟ್ಗೆ ನಮ್ಮ ದೇಹ ಹೊಕ್ಕೋ ಮುನ್ನ ಇನ್ನೊಂದು ಬುಲೆಟ್ ನಿಂದ ಫೈರ್ ಮಾಡಿ ಆ ಬುಲೆಟ್ ಅನ್ನ ಹೊಡೆದು ಚೂರು ಮಾಡಿದ್ರೆ ಹೇಗಿರುತ್ತೆ? ಭಾರತದ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲಿ ಇದನ್ನೇ ಮಾಡುತ್ತೆ. ಹಾಗಿದ್ರೆ ಏನಿದು ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್? ಆಕಾಶದಲ್ಲಿ ಶತ್ರು ಕ್ಷಿಪಣಿಯನ್ನ ಹೇಗೆ ಭಸ್ಮ ಮಾಡುತ್ತೆ? ಬನ್ನಿ ಇಂಚಾಗಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ನಲವತ್ತೆಂಟು ಗಂಟೆ 3 ಕ್ಷಿಪಣಿ, ಹೊಸ ದಾಖಲೆ ಬರೆದ DRDO. ಸ್ನೇಹಿತರೆ, ಭಾರತದ ರಕ್ಷಣಾ ಇತಿಹಾಸದಲ್ಲಿ ಜೂನ್ 10 ಮತ್ತು 11 ಈ ಎರಡೂ ಕೂಡ ಬಹಳ ಮಹತ್ವದ ದಿನ. ಯಾಕಂದ್ರೆ ಒಡಿಶಾ ಕರಾವಳಿಯ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಹಾಗೆ ಚಂಡಿಪುರ್ ಟೆಸ್ಟಿಂಗ್ ರೇಂಜ್ ನಲ್ಲಿ ನಮ್ಮ DRDO ವಿಜ್ಞಾನಿಗಳು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಒಂದೇ ಟೈಮ್ ನಲ್ಲಿ 2 ಬೇರೆ ಬೇರೆ ಕ್ಯಾಟಗರಿಯ ಅತ್ಯಾಧುನಿಕ ಕ್ಷಿಪಣಿಗಳನ್ನ ಟೆಸ್ಟ್ ಮಾಡಲಾಗಿದೆ. ಒಂದು ನಮ್ಮ ನಗರಗಳನ್ನ ಕಾಪಾಡೋ ಶೀಲ್ಡ್ ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ BMD. ಇದರ ಅಡಿಯಲ್ಲಿ ಹೈ ಸ್ಪೀಡ್ ಏರಿಯಲ್ ಟಾರ್ಗೆಟಿಂಗ್ ಗೋಸ್ಕರ 2 ಬೇರೆ ಬೇರೆ ಎತ್ತರದಲ್ಲಿ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದ್ದಾರೆ. ಇನ್ನೊಂದು ನಮ್ಮ ನೌಕಾಪಡೆಯ ಬಲ ಹೆಚ್ಚಿಸೋಕೆ ಆಂಟಿ ಶಿಪ್ ಮಿಸೈಲ್ ಟೆಸ್ಟ್ ಮಾಡಿದ್ದಾರೆ, NASM-MR. ಇದರ ಮೊದಲ ಫ್ಲೈಟ್ ಟೆಸ್ಟ್ ಕೂಡ 100% ಸಕ್ಸಸ್ಫುಲ್ ಆಗಿ ನೆರವೇರಿದೆ. ಜೂನ್ 13ನೇ ತಾರೀಕು ಖುದ್ದು ರಕ್ಷಣಾ ಸಚಿವಾಲಯವೇ ಈ ಮೆಗಾ ಟೆಸ್ಟಿಂಗ್ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಒಂದ್ಸಲ ಥಿಂಕ್ ಮಾಡಿ ಸ್ನೇಹಿತರೆ, 48 ಗಂಟೆಗಳ ಗ್ಯಾಪ್ ನಲ್ಲಿ 3 ಬೇರೆ ಬೇರೆ ಕ್ಷಿಪಣಿಗಳನ್ನ ಉಡಾವಣೆ ಮಾಡೋದು ಖಂಡಿತ ಸಾಮಾನ್ಯ ಮಾತಲ್ಲ. ನಮ್ಮ ಡಿಫೆನ್ಸ್ ವಲಯದಲ್ಲಿ ಮಿಸೈಲ್ ಟೆಕ್ನಾಲಜಿ ಯಾವ ಲೆವೆಲ್ಗೆ ಅಪ್ಗ್ರೇಡ್ ಆಗಿದೆ, ಹಾಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಎಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಇದು ಸಾಬೀತು ಮಾಡಿದೆ. ಒಂದು ಕಡೆ ರಕ್ಷಣೆಗೆ ಗುರಾಣಿ, ಇನ್ನೊಂದು ಕಡೆ ತಿರುಗಿಟ್ಟು ಕೊಡೋಕೆ ಕತ್ತಿ, ಎರಡನ್ನು ಒಟ್ಟಿಗೆ ಟೆಸ್ಟ್ ಮಾಡೋ ಮೂಲಕ ಭಾರತ ಶತ್ರುಗಳಿಗೆ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದೆ, ನಮ್ಮ ತಂಟೆಗೆ ಬರಬೇಡಿ ಅಂತ. ಏನಿದು ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್? ಸ್ನೇಹಿತರೆ, DRDO ಟೆಸ್ಟ್ ಮಾಡಿರೋ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಭಾರತದ ಐರನ್ ಡೋಮ್ ಅಂತಲೇ ಕರಿತಾ ಇದ್ದಾರೆ. ಆದರೆ ಇಸ್ರೇಲ್ನ ಐರನ್ ಡೋಮ್ಗೂ BMD ಸಿಸ್ಟಮ್ಗೂ ದೊಡ್ಡ ವ್ಯತ್ಯಾಸ ಇದೆ. ಇಸ್ರೇಲ್ನ ಐರನ್ ಡೋಮ್ ಬರೀ 4 ಕಿಲೋಮೀಟರ್ನಿಂದ 70 ಕಿಲೋಮೀಟರ್ ಒಳಗಡೆ ಬರೋ ಸಣ್ಣ ಪುಟ್ಟ ಮಿಸೈಲ್, ಅನ್ಗೈಡೆಡ್ ರಾಕೆಟ್ಗಳನ್ನು, ಆರ್ಟಿಲರಿ ಶೆಲ್ಗಳನ್ನು ಮಾತ್ರ ತಡೆಯುತ್ತೆ. ಆದರೆ ನಮ್ಮ ಭಾರತದ ಸಿಸ್ಟಮ್ ಹಾಗಲ್ಲ. 2000ದಿಂದ 5000 ಕಿಲೋಮೀಟರ್ ದೂರದಿಂದ ವಾತಾವರಣವನ್ನು ಸೀಳಿಕೊಂಡು ನುಗ್ಗಿ ಬರೋ ಬೃಹತ್ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಡೆಯೋ ಸಾಮರ್ಥ್ಯವನ್ನು ಹೊಂದಿರೋ ದೈತ್ಯಾಸ್ತ್ರ. ಪಾಕಿಸ್ತಾನದ ಘೋರಿಗೂ ಇದು ಗೋರಿ ತೋಡುತ್ತೆ. ಚೀನಾದ ಡಾಂಗ್ ಫೆಂಗ್ ಮಿಸೈಲನ್ನು ಕೂಡ ಡಾಗನ್ನು ಅಟ್ಟಾಡಿಸ್ಕೊಂಡು ಹೋದಂಗೆ ಅಟ್ಟಾಡಿಸ್ಕೊಂಡು ಹೋಗುತ್ತೆ, ಆಕಾಶದಲ್ಲೇ ಧ್ವಂಸ ಮಾಡುತ್ತೆ. ಈ ರೋಚಕ ಅಸ್ತ್ರಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕೂ ಮುನ್ನ ನಿಮಗೇನಾದರೂ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕು ಅನ್ನೋ ಆಸೆ ಇದ್ದರೆ ನೋಡಿ, ಎಲ್ಲ ಅದ್ಭುತ ಸ್ಥಳಗಳಿಗೆ ಹೋಗೋದಿರುತ್ತೆ. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್, ನಿಮಗೆ ಬೇರೆ ಏನೂ ಖರ್ಚಿರೋದಿಲ್ಲ. ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ ವಿತ್ ಕನ್ನಡ ಟೂರ್ ಮ್ಯಾನೇಜರ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈಗ ತುಂಬ ಜನಕ್ಕೆ ಡೌಟ್ ಬಂದಿರುತ್ತೆ, ನಮ್ಮ ಹತ್ರ ಆಲ್ರೆಡಿ ರಷ್ಯಾದಿಂದ ತಂದಿರೋ S-400 ಇದಾವಲ್ಲ, ಮತ್ತೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಹೊಸ ಸಿಸ್ಟಮ್ ಎಲ್ಲ ಯಾಕೆ ಒಂದಾದ್ಮೇಲೆ ಮಾಡ್ಕೊತಾನೆ ಇರಬೇಕು ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ S-400 ಅನ್ನೋದು ಫೈಟರ್ ಜೆಟ್ಗಳು, ಡ್ರೋನ್ಗಳು ಮತ್ತು ಸಣ್ಣ ಪುಟ್ಟ ಕ್ರೂಸ್ ಮಿಸೈಲ್ಗಳನ್ನು ವಾತಾವರಣದ ಒಳಗಡೆ 30ರಿಂದ 60 ಕಿಲೋಮೀಟರ್ ಎತ್ತರದಲ್ಲಿ ಹೈಟ್ನಲ್ಲಿ ಹೊಡೆಯೋಕೆ ಮಾಡಿರೋ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್. ಹೈಟ್ 60ರಿಂದ 60 ಕಿಲೋಮೀಟರ್, ಎತ್ತರ ದೂರ ಒಂದು 400 ಕಿಲೋಮೀಟರ್ ದೂರದಲ್ಲಿ ಐಡೆಂಟಿಫೈ ಮಾಡುತ್ತೆ, ಆಮೇಲೆ ಹೊಡೆಯುತ್ತೆ ಇದು. ಆದರೆ ನ್ಯೂಕ್ಲಿಯರ್ ಸ್ಫೋಟಕವನ್ನು ಹೊತ್ತು ತರೋ ದೈತ್ಯ ಖಂಡಾಂತರ ಕ್ಷಿಪಣಿಗಳು
ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಡೆಯೋಕೆ. S-400ಗೆ ಸ್ವಲ್ಪ ಕಷ್ಟ. ಈ BMD ಸ್ಪೆಸಿಫಿಕಲಿ ICBMಗಳನ್ನು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆಯೋಕೆ ಅಂತಲೇ ಇರೋದು. ಅದರಲ್ಲೂ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಡೆಯೋದು ಅಷ್ಟು ಸುಲಭ ಅಲ್ಲ. ಅವು ನೇರವಾಗಿ ಭೂಮಿಗೆ ಬರಲ್ಲ, ಕೆಳಗಡೆನೆ ವಾತಾವರಣದಲ್ಲಿ ಕ್ರೂಸ್ ಮಾಡ್ಕೊಂಡು ಬರಲ್ಲ. ಫಸ್ಟ್ ಯಾವ ಶತ್ರು ಹಾರಿಸಿದಾರೋ ಅವರ ಆಕಾಶದಲ್ಲಿ ಸೀದಾ ಅದು ಮೇಲಕ್ಕೆ ಸ್ಪೇಸಿಗೆ ಹೋಗುತ್ತೆ, ಆಲ್ಮೋಸ್ಟ್ ಬಾಹ್ಯಾಕಾಶದ ಅಂಚಿಗೆ ಹೋಗುತ್ತೆ. ಆಮೇಲೆ ಟ್ರಾವೆಲ್ ಮಾಡುತ್ತೆ ಶತ್ರು ದೇಶದ ಕೆಳಗಡೆ. ಆಮೇಲೆ ಅಲ್ಲಿ ಮತ್ತೆ ಭೂಮಿಯ ವಾತಾವರಣಕ್ಕೆ ಹೈಪರ್ಸಾನಿಕ್ ವೇಗದಲ್ಲಿ ನುಕ್ಕೊಂಬರುತ್ತೆ. ಅದರ ವೇಗ, ಗ್ರಾವಿಟಿಯ ಪುಲ್ ಎಲ್ಲ ಸೇರಿಬಿಟ್ಟು ವಿಪರೀತ ವೇಗದಲ್ಲಿ ನುಗ್ಗುತ್ತೆ. ಹಿಡಿಯೋದು ತುಂಬ ಕಷ್ಟ. ಅದಕ್ಕಾಗಿಯೇ ಈ BMD ರಕ್ಷಣಾ ಕವಚದಲ್ಲಿ 2 ಮುಖ್ಯ ಲೇಯರ್ಗಳಿದ್ದಾವೆ. ಮಲ್ಟಿ ಲೇಯರ್ ಡಿಫೆನ್ಸ್ ಇದು. ಮೊದಲನೇದು ಎಕ್ಸೋ ಅಟ್ಮಾಸ್ಫಿಯರಿಕ್. ಶತ್ರು ಕ್ಷಿಪಣಿಯನ್ನು ಭೂಮಿಯ ವಾತಾವರಣದ ಹೊರಗಡೆನೆ ಸ್ಪೇಸ್ನ ಅಂಚಿನಲ್ಲೇ ಹೊಡೆದು ಹಾಕೋದು. ಇದರಿಂದ ಅದರೊಳಗಿರೋ ನ್ಯೂಕ್ಲಿಯರ್ ಕಸ ಅಥವಾ ಡೇಂಜರಸ್ ಡೆಬ್ರಿಸ್ ಕೂಡ ನಮ್ಮ ತಲೆ ಮೇಲೆ ಬೀಳಲ್ಲ. ಒಂದು ವೇಳೆ ಮೊದಲನೇ ಲೇಯರ್ ಮಿಸ್ ಆಯಿತು ಅಂತ ಇಟ್ಕೊಳ್ಳಿ, ಆಗ 2ನೇ ಲೇಯರ್ ಎಂಡೋ ಅಟ್ಮಾಸ್ಫಿಯರಿಕ್. ಶತ್ರು ಕ್ಷಿಪಣಿ ಭೂಮಿಯ ವಾತಾವರಣದ ಒಳಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಬ್ಯಾಕಪ್ ಆಗಿ ಇನ್ನೊಂದು ಇಂಟರ್ಸೆಪ್ಟರ್ ಕ್ಷಿಪಣಿ ಹೋಗಿ ಬೆನ್ನಟ್ಟಿ ಬೇಟೆಯಾಡುತ್ತೆ. ಒಟ್ಟಿನಲ್ಲಿ ಶತ್ರುವಿನ ಅಸ್ತ್ರ ನಮ್ಮ ಭೂಮಿ ಮುಟ್ಟೋ ಮೊದಲೇ ಹೊಡೆದು ಹಾಕೋದು ಉದ್ದೇಶ. ಫಸ್ಟ್ ಸ್ಟೆಪ್ನಲ್ಲಿ ಶತ್ರು ಮಿಸೈಲ್ ತಪ್ಪಿಸ್ಕೊಂಡು ಸೆಕೆಂಡ್ ಫೇಸ್ನಲ್ಲಿ ಮಿಸ್ ಆಗಬಾರ್ದು, ಆ ರೀತಿ ಡಿಸೈನ್ ಮಾಡಲಾಗಿದೆ. ಶತ್ರು ಕ್ಷಿಪಣಿ ಭಸ್ಮವಾಗೋದು ಹೇಗೆ? ಸ್ನೇಹಿತರೆ, ಶತ್ರು ಮಿಸೈಲ್ ಹೊಡೆಯೋಕೆ ಈ ಸಿಸ್ಟಮ್ 4 ಸ್ಟೆಪ್ಗಳನ್ನು ಫಾಲೋ ಮಾಡುತ್ತೆ. ಮೊದಲನೇ ಸ್ಟೆಪ್ ಡಿಟೆಕ್ಷನ್. ಶತ್ರುಗಳು ತಮ್ಮ ನೆಲದಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಬಾರ್ಡರ್ ಬಳಿ ಇರೋ ಸ್ವರ್ಡ್ ಫಿಶ್ ರೆಡಾರ್ಗಳು ಅಲರ್ಟ್ ಆಗ್ತವೆ. ಇದರಲ್ಲಿರೋ ರೆಡಾರ್ ಸುಮಾರು 600ರಿಂದ 800 ಕಿಲೋಮೀಟರ್ ದೂರದಲ್ಲೇ ಕ್ರಿಕೆಟ್ ಬಾಲ್ ಗಾತ್ರದ ವಸ್ತುವನ್ನು ಕೂಡ ಡಿಟೆಕ್ಟ್ ಮಾಡಬಲ್ಲ ಪವರ್ಫುಲ್ ಸಿಸ್ಟಮ್. 2ನೇ ಸ್ಟೆಪ್ ಡೇಟಾ ಪ್ರೊಸೆಸಿಂಗ್. ರೆಡಾರ್ ಮಾಹಿತಿ ಕೊಟ್ಟ ತಕ್ಷಣ ಅದನ್ನು ಮಿಷನ್ ಕಂಟ್ರೋಲ್ ಸೆಂಟರ್ಗೆ ಕಳಿಸ್ತಾರೆ. ಇದೇ ಇಡೀ ಸಿಸ್ಟಮ್ನ ಮೆದುಳು. ಆ ಮಿಸೈಲ್ ಎಲ್ಲಿ ಬೀಳುತ್ತೆ, ಎಲ್ಲಿಗೆ ಬರ್ತಾ ಇದೆ, ವೇಗ ಎಷ್ಟು, ಅದನ್ನು ಇಲ್ಲಿರೋ ಸೂಪರ್ ಕಂಪ್ಯೂಟರ್ಗಳು ಕೆಲ ಮೈಕ್ರೋ ಸೆಕೆಂಡ್ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬಿಸಾಕ್ತವೆ. ಈ ಸಿಸ್ಟಮ್ ಒಂದೇ ಒಂದು ಬಾರಿಗೆ 200 ಟಾರ್ಗೆಟ್ಗಳನ್ನು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಟ್ರ್ಯಾಕ್ ಮಾಡೋ ಕೆಪಾಸಿಟಿ ಹೊಂದಿದೆ. 3ನೇ ಸ್ಟೆಪ್ ಇಂಟರ್ಸೆಪ್ಟರ್ ಉಡಾವಣೆ. ಓಕೆ, ಶತ್ರು ಮಿಸೈಲ್ ಗೊತ್ತಾಯಿತು, ವೇಗ ಗೊತ್ತಾಯಿತು, ಎಲ್ಲಿಗೆ ಬರ್ತಿದೆ ಅಂತ ಗೊತ್ತಾಯಿತು. ಅದನ್ನು ನಾವೀಗ ಎಂಗೇಜ್ ಮಾಡೋದು. ಯಾವ ಡಿಸ್ಟೆನ್ಸಲ್ಲಿ ಯಾವಾಗ ಹೇಗೆ ಹೊಡಿಬೇಕು ಅಂತ ಲೆಕ್ಕಾಚಾರ ಮುಗಿಯುತ್ತೆ. ಮರುಕ್ಷಣವೇ ನಮ್ಮ ನೆಲದಿಂದ ಇಂಟರ್ಸೆಪ್ಟರ್ ಮಿಸೈಲ್ ಆಕಾಶಕ್ಕೆ ನುಗ್ಗುತ್ತೆ. ಈ ಮೆಗಾ ಟೆಸ್ಟಿಂಗ್ನಲ್ಲಿ ಬಳಕೆಯಾದ ಇಂಟರ್ಸೆಪ್ಟರ್ ಕ್ಷಿಪಣಿಗಳಿಗೆ AD-1 ಮತ್ತು AD-2 ಅಂತ ಹೆಸರಿಡಲಾಗಿತ್ತು. ಇನ್ನು ಇವುಗಳ ಟೆಸ್ಟಿಂಗ್ ಆಗಿ ಶತ್ರು ಮಿಸೈಲ್ ತರಹನೇ ಆ್ಯಕ್ಟ್ ಮಾಡೋಕ್ಕೆ ನಮ್ಮದೇ ಅಗ್ನಿ ಸೀರೀಸ್ ಮಿಸೈಲ್ಗಳನ್ನು ಟಾರ್ಗೆಟ್ ಆಗಿ ಬಳಸ್ಕೊಳ್ಳಲಾಗಿತ್ತು. AD-1 ಮತ್ತು AD-2 ಹಾರುವಾಗಲೂ ರಿಡಾರ್ ಜೊತೆ ಕನೆಕ್ಷನಲ್ಲಿ ಇರ್ತವೆ. ಇದರ ಸಹಾಯದಿಂದ ದಾರಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತವೆ. 4ನೇ ಹಂತ ಹಿಟ್ ಟು ಕಿಲ್. ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೇಜ್. ಶತ್ರು ಮಿಸೈಲ್ ಹತ್ತಿರ ನಮ್ಮ ಮಿಸೈಲ್ ಹೋಗಿ ಸ್ಫೋಟಕದ ರೀತಿ ಬ್ಲಾಸ್ಟ್ ಆಗಲ್ಲ, ಬದಲಾಗಿ ಹೈಪರ್ಸಾನಿಕ್ ವೇಗದಲ್ಲಿ ಹೋಗಿ ನೇರವಾಗಿ ಆ ಶತ್ರು ಮಿಸೈಲ್ಗೆ ಮುಖಕ್ಕೆ ಗುದ್ದು ಬಿಡುತ್ತೆ, ಡಿಕ್ಕಿ ಹೊಡೆಯುತ್ತೆ. ಒಂದು ಬುಲೆಟ್ಗೆ ಇನ್ನೊಂದು ಬುಲೆಟ್ ಹೊಡೆದ್ರೆ ಏನಾಗುತ್ತೆ, ಆರಂಭದಲ್ಲೇ ಹೇಳಿದ್ವಲ್ಲ ಹಾಗೆ ಈ ಇಂಟರ್ಸೆಪ್ಟರ್ ಮಿಸೈಲ್ ಮ್ಯಾಕ್ 6ನಿಂದ ಮ್ಯಾಕ್ 7 ವೇಗದಲ್ಲಿ ಶತ್ರು ಮಿಸೈಲ್ ಕಡೆಗೆ ನುಗ್ತವೆ. ಗಂಟೆಗೆ 6000ದಿಂದ 7000 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಶತ್ರು ಮಿಸೈಲ್ನ ನಾಶ ಮಾಡ್ತವೆ. ಈ ಭಾರಿ ವೇಗದ ಡಿಕ್ಕಿಯ ರಭಸಕ್ಕೆ ಶತ್ರು ಕ್ಷಿಪಣಿಯ ವಾರ್ಹೆಡ್ ಆಕಾಶದಲ್ಲೇ ಪುಡಿ ಪುಡಿಯಾಗಿ ಭಸ್ಮ ಆಗುತ್ತೆ. ಆಗಲೇ ಹೇಳಿದ ಹಾಗೆ ಇದರಲ್ಲಿ 2 ಲೇಯರ್ ಇರುತ್ತೆ. ಮೊದಲು ಕಳಿಸಿದ ಇಂಟರ್ಸೆಪ್ಟರ್ ಶತ್ರು ಮಿಸೈಲ್ನ ಹೊಡೆಯೋಕೆ ವಿಫಲ ಆದರೆ ತಕ್ಷಣ 2ನೇ ಲೇಯರ್ ಆಕ್ಟಿವೇಟ್ ಆಟೋಮೆಟಿಕಲಿ ಆಗಿ ಇಂಟರ್ಸೆಪ್ಟರ್ನ ಇನ್ನೊಂದು ಹೋಗಿ ಶತ್ರು ಮಿಸೈಲ್ ಕಡೆಗೆ ನುಗ್ಗಿ ಹೊಡೆದು ಹಾಕುತ್ತೆ. ಅಲೆಗಳ ಮರೆಯಲ್ಲಿ ಸೈಲೆಂಟ್ ಅಟ್ಯಾಕ್. ಕಡಲ ಗಡಿಗೂ ಹೊಸ ರಕ್ಷಕ. ಸ್ನೇಹಿತರೆ, ಆಕಾಶದಲ್ಲಿ ನಮ್ಮ ಡಿಫೆನ್ಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಸಮುದ್ರದ ರಕ್ಷಣೆ ವಿಚಾರಕ್ಕೆ ಬರೋಣ. 48 ಗಂಟೆಗಳ ಗ್ಯಾಪ್ನಲ್ಲಿ ಟೆಸ್ಟ್ ಮಾಡಲಾದ ಮತ್ತೊಂದು ಭಯಾನಕ ಅಸ್ತ್ರ NASAM MR ಅಂದರೆ ನೇವಲ್ ಆಂಟಿಶಿಪ್ ಮಿಸೈಲ್. ಇದು ಇಂಡಿಯನ್ ನೇವಿಗಾಗಿ DRDO ಕಂಡುಹಿಡಿದಿರೋ ಲೇಟೆಸ್ಟ್ ಆಯುಧ. ಇದನ್ನು ನಮ್ಮ ಯುದ್ಧ ನೌಕೆಗಳಿಂದ ಅಥವಾ ಸೀ ಕಿಂಗ್ ಹೆಲಿಕಾಪ್ಟರ್ಗಳಿಂದಲೂ ಲಾಂಚ್ ಮಾಡ್ಬೋದು. ಈ ಮಿಸೈಲ್ನ ಸ್ಪೀಡ್ ಬಗ್ಗೆ ಹೇಳೋದಾದರೆ ಮ್ಯಾಕ್ 09 ಅಂದರೆ ಹೈ ಸಬ್ಸಾನಿಕ್ ವೇಗದಲ್ಲಿ ಹಾರುತ್ತೆ. ಗಂಟೆಗೆ ಸುಮಾರು 1100 ಕಿಲೋಮೀಟರ್ಗಿಂತ ಹೆಚ್ಚು ಸ್ಪೀಡ್ನಲ್ಲಿ ಇದು ಟಾರ್ಗೆಟ್ ಕಡೆಗೆ ನುಗ್ಗುತ್ತೆ. ಇದರ ರೇಂಜ್ ಬಗ್ಗೆ ಹೇಳೋದಾದರೆ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರೋ ಶತ್ರುಗಳ ಯುದ್ಧ ನೌಕೆಗಳನ್ನು ಕೂಡ ನಿಖರವಾಗಿ ಟಾರ್ಗೆಟ್ ಮಾಡಿ ಧ್ವಂಸ ಮಾಡುತ್ತೆ. ಇದರಲ್ಲಿರೋ ಇಮೇಜಿಂಗ್ ಇನ್ಫ್ರಾರೆಡ್ ಸೀಕರ್ ಟೆಕ್ನಾಲಜಿ, ಹಾಗೆ ಇದರಲ್ಲಿ ಮ್ಯಾನ್ ಇನ್ ದಿ ಲೂಪ್ ಅನ್ನೋ ಸ್ಪೆಷಲ್ ಫೀಚರ್ ಕೂಡ ಇದೆ.
ಮಿಸೈಲ್ ಲಾಂಚ್ ಆದ ಮೇಲೂ ಅದರ ಕ್ಯಾಮೆರಾ ಮೂಲಕ ಟಾರ್ಗೆಟನ್ನು ಲೈವ್ ಆಗಿ ನೋಡ್ಬೋದು. ಅಗತ್ಯ ಬಿದ್ದರೆ ಕಡೆ ಕ್ಷಣದಲ್ಲಿ ಗುರಿಯನ್ನು ಚೇಂಜ್ ಮಾಡ್ಬೋದು. ಆದರೆ ಶತ್ರುಗಳ ಹಡಗಿಗೆ ನಿಜವಾದ ಥ್ರೆಟ್ ಇದರ ಸೀ ಸ್ಕಿಮ್ಮಿಂಗ್ ಟೆಕ್ನಾಲಜಿ. ಉದಾಹರಣೆಗೆ ಮಿಸೈಲ್ ಉಡಾವಣೆಯಾದ ಮೇಲೆ ಎತ್ತರದಲ್ಲಿ ಹಾರಿಕೊಂಡು ಹೋಗಲ್ಲ, ಬದಲಾಗಿ ಸಮುದ್ರದ ಅಲೆಗಳಿಂದ ಬರೀ 3-5 ಮೀಟರ್ ಮೇಲಷ್ಟೇ ಒಂಥರ ಅಲೆಗಳನ್ನು ಸವರ್ಕೊಂಡು ಹೋಗೋ ಥರ ತುಂಬ ಕೆಳಗೆ ಹಾರುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ, ಭೂಮಿ ವಕ್ರತೆ ರೌಂಡ್ ಇರೋದ್ರಿಂದ ಇಷ್ಟು ಕೆಳಮಟ್ಟದಲ್ಲಿ ಬರೋ ಮಿಸೈಲ್ ಶತ್ರು ಹಡಗಿನ ರಡಾರ್ಗೆ ಹತ್ತಿರ ಬರೋ ತನಕ ಗೊತ್ತಾಗಲ್ಲ. ಹೀಗಾಗಿ ಅವರು ಅಲರ್ಟ್ ಆಗುವಷ್ಟರಲ್ಲಿ ಶತ್ರು ಹಡಗು ಸಮುದ್ರದಲ್ಲಿ ಮುಳುಗಿ ಹೋಗಿರುತ್ತೆ. ಅಂದರೆ ಸ್ನೇಹಿತರೆ, ಈ ಮಿಸೈಲ್ ಇದೆಯಲ್ಲ, ಶತ್ರು ಹಡಗಿನ ಎಷ್ಟು ಹತ್ತಿರ ತನಕ ಹೋಗೋ ತನಕ ಗೊತ್ತಾಗಲ್ಲ. ಅಂದರೆ 300 ಕಿಲೋಮೀಟರ್ ದೂರದಿಂದಲೇ ಫೈರ್ ಮಾಡಿದ್ರು ಕೂಡ ಜಸ್ಟ್ 27 ಕಿಲೋಮೀಟರ್ ಇರೋ ತನಕ, ಹಡಗಿಗೆ ಹೊಡೆಯೋಕ್ಕೆ 27 ಕಿಲೋಮೀಟರ್ ಮಾತ್ರ ಬಾಕಿ ಇದೆ, ಅಲ್ಲಿ ತನಕ ಹಡಗಿನವರಿಗೆ ಗೊತ್ತೇ ಆಗಲ್ಲ, ಅಲ್ಲಿ ಅವ್ರ ರಡಾರಿಗೆ ಕ್ಯಾಪ್ಚರೇ ಆಗಲ್ಲ. ಇದು ಅಷ್ಟು ಹತ್ತಿರ ಹೋದ್ಮೇಲೆ ಗೊತ್ತಾಗುತ್ತೆ. ರಿಯಾಕ್ಟ್ ಮಾಡುವಷ್ಟರಲ್ಲಿ ಗಂಟೆಗೆ 1000 ಕಿಲೋಮೀಟರ್ ವೇಗದಲ್ಲಿ ನುಗ್ಗೋದ್ರಿಂದ ಶತ್ರು ತುಂಬ ಕಷ್ಟ ಆಗುತ್ತೆ ಇದನ್ನು ತಡೆಯೋದು. ಹೀಗಾಗಿ ನಮ್ಮ ನೌಕಾಪಡೆಗೆ ದೊಡ್ಡ ಅಸ್ತ್ರ ಇದು. ಈ ರೀತಿ ಸ್ನೇಹಿತರೆ, ಭಾರತದ ಬತ್ತಳಿಕೆಗೆ ಸೇರಿರೋ 2 ಮಹಾಶಕ್ತಿಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗಿದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಸೇರೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಗ ನಾವು ಮೆಂಬರ್ಗಳಿಗೋಸ್ಕರವೇ ಮಾಡ್ತಿರೋ ಪ್ರತ್ಯೇಕ ವೀಡಿಯೋಸನ್ನು ಕೂಡ ನೀವು ನೋಡಿ, ಅಲ್ಲಿ ಚೆಕ್ ಮಾಡಿ ನೋಡಿ. ನಾವು ಲೈಫ್ಗೆ ವ್ಯಾಲ್ಯೂ ಆ್ಯಡ್ ಮಾಡೋ ರೀತಿಯ ವೀಡಿಯೋಸನ್ನು ರೆಗ್ಯುಲರ್ ಆಗಿ ಅಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ವೀಡಿಯೋಸ್, ವೀಕ್ಲಿ ಬಿಸ್ ನ್ಯೂಸ್ ಸೇರಿದ ಹಾಗೆ ಅದೆಲ್ಲವನ್ನು ನೀವು ಕೂಡ ನೋಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಶಕ್ತಿ ಮತ್ತು ಬೆಂಬಲ. ದಯವಿಟ್ಟು ಆಸಕ್ತರು ಚೆಕ್ ಮಾಡ್ಬೋದು ಜಾಯಿನ್ ಬಟನ್ ಮೂಲಕ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.